ಜೀವನ್ ಸರ್ ನಮಸ್ತೆ. ಹಾಂ ಹಂಗೆ ಈಚೆ ಹೋಗ್ತಾ ಇದ್ದೆ, ಹಂಗೆ ಬಂದು ಹೋಗು ಅಂತ ಬಂದದ್ದು. ನಾನಂದ್ರೆ ನನ್ನೊಂದು ಬೆಳಿಗ್ಗೆ ರೌಂಡ್ಸ್ ಇದೆ, ಗಿಡಗಳಿಗೆ ನೀರು ಹಾಕುವಾಗ ಓಕೆ. ಎಲ್ಲ ಗಿಡಗಳಿಗೆ ನೀರು ಬಿದ್ದಿದಾ ಇಲ್ವಾ ಅಂತ ಹೇಳಿ ಹಾಂ, ನೋಡುವಂಥದ್ದು. ಇದೆಂತ ಮಳೆ ಬಿದ್ದಾಗ ಬೀಳ್ತದೆ? ಇದು ನೋಡಿ, ಇವರು ಲಕ್ಷ್ಮಿ ಅಕ್ಕ ಅಂತ ಹೇಳಿ ಹಾಂ, ನಮ್ಮ ನರ್ಸರಿಯಲ್ಲಿ ಕಳೆದ ಒಂದು 20 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಆಗಿದೆ ಇವರಿಗೆ. ಬೆಳಿಗ್ಗೆ ಬಂದು ಮೊದಲು ಇವರ ಕೆಲಸ ಗಿಡಗಳಿಗೆ ನೀರು ಹಾಕೋದು. ನನ್ನ ಕೆಲಸ ಇವರು ನೀರು ಸರಿಯಾಗಿ ಹಾಕ್ತಾರೆ ಇಲ್ವಾ ಅಂತೇಳಿ ಇನ್ಸ್ಪೆಕ್ಷನ್ ಮಾಡಿ. ಒಳ್ಳೆ ಕೆಲಸ ನೋಡಿ, ಇವರ ಕೈಯಲ್ಲಿ ಇದು ಕೇಳಿದಾಳೆ ನಾನು, ಇದು ಎಂತ ಅಂತ ಹೇಳಿ. ಹೌದು. ಲಕ್ಷ್ಮಿ ಅಕ್ಕ ಒಮ್ಮೆ ಇಲ್ಲಿ ಕೊಡಿ. ನೋಡಿ, ಇದು ಶವರ್ ಪೈಪ್ ಕೊಡಿ. ನೋಡಿ, ಇದಕ್ಕೆ ನಾವು ಹೇಳೋದು ಶವರ್ ಅಂತೇಳಿ. ಇದರಲ್ಲಿ ನೀವು ನೀರು ಹಾಕಿದ್ರೆ ಗಿಡಗಳಿಗೆ ಯಾವುದು ಸಹ ಪೆಟ್ಟಾಗುದಿಲ್ಲ. ಸೊ ತುಂಬಾ ಜನ ವೀಕ್ಷಕರು ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ನಿಮ್ಮ ಗಿಡಗಳಿಗೆ ಇಷ್ಟು ಫ್ರೆಶ್ ಆಗಿರ್ತದಲ್ಲ, ಮೊಗ್ಗು ಇರ್ತದೆ, ದಿವಾಗ್ಲೂ ಹೂ ಇರ್ತದೆ, ಅದು ಹೇಗೆ ನೀವು ಮೇಂಟೈನ್ ಮಾಡ್ತೀರಿ ಅಂತ ಹೇಳಿ. ಸೊ ಅದು ಎಲ್ಲ ಪೈಪಿಗೆ ಆಗುತ್ತಾ? ಇದು ನೋಡಿ, ಇದರಲ್ಲಿ ಆಪ್ಷನ್ ಇದೆ. ಓಕೆ. ಅರ್ಧ ಇಂಚಿನಿಂದ 1.5 ಇಂಚು ಪೈಪ್ ತನಕ ಇದಾಗ್ತದೆ, ಕನೆಕ್ಟ್ ಮಾಡಬಹುದು ಇದಕ್ಕೆ. ಮತ್ತೆ ಪ್ರೆಷರ್ ನಿಮ್ಮ ಪಂಪಿಗೆ ಸಹ ಕನೆಕ್ಟ್ ಮಾಡಬಹುದು. ಜಾಸ್ತಿ ಪ್ರೆಷರ್ ಇದೆ ಹೋಸ್ ಕ್ಲಾಂಪ್ ಹಾಕಿದ್ರೆ ಆಯ್ತು ಇದಕ್ಕೆ. ಸೊ ಇದರ ಫ್ರಂಟ್ ಬಂದು ಬ್ರಾಸ್. ಇದಕ್ಕೆ ತುಕ್ಕು ಹಿಡಿಯುವುದಿಲ್ಲ, ಹಿತ್ತಾಳೆಗೆ ಯಾವತ್ತೂ ತುಕ್ಕು ಹಿಡಿಯುವುದಿಲ್ಲ. ಬ್ಲಾಕ್ ಆದ್ರೆ ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಅದು ಹೇಳ್ತಾನೆ ನಿಮ್ಗೆ. ಮತ್ತೆ ಇದರ ಹಿಂದಿನ ಪಾರ್ಟ್ ಬಂದು ಅಲ್ಯೂಮಿನಿಯಂ, ಸ್ಟೀಲ್. ಇದು ಸಾರಿ, ಅಲ್ಯೂಮಿನಿಯಂ ಅಲ್ಲ, ಇದು ಸ್ಟೀಲ್. ಇದು ಅಲ್ಯೂಮಿನಿಯಂ, ಇದು ಇನ್ನೊಂದಿದೆ, ಇದು ಸ್ಟೀಲ್. ಸೊ ಹಿಂದೆ UPVC ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದರಲ್ಲಿ 2 ಟೈಪ್ ಇದು ನಮ್ಮ ಹತ್ರ ಇದೆ, ನಿಮ್ಗೆ ಸಿಗ್ತದೆ. ಸೊ ಎಲ್ಲಿಯಾದ್ರೂ ನೀವು ಕಸ ಸಿಕ್ಕಾಕೊಂಡ್ರೆ ಇದನ್ನು ಈ ರೀತಿ ರಿಮೂವ್ ಮಾಡಿದ್ರೆ ಆಯ್ತು. ಕ್ಲೀನ್ ಮಾಡಿದ್ರೆ ಆಗ್ತದೆ. ಇದನ್ನು ತೆಗಿಲಿಕ್ಕೆ ಆಗ್ತದೆ ನೋಡಿ, ಕಂಪ್ಲೀಟ್ ಆಗಿ. ಇದರಲ್ಲಿ ಒಂದು ಓರಿಂಗ್ ವಾಷರ್ ಬರ್ತದೆ. ಇದನ್ನು ರಿಮೂವ್ ಮಾಡಿ ಇದನ್ನು ತೊಳಿಲಿಕ್ಕೆ ಆಗ್ತದೆ. ಕ್ಲೀನ್ ಮಾಡಿ ವಾಪಸ್ ಹಾಕ್ಬೋದು. ವಾಪಸ್ ಹಾಕ್ಬೋದು. ನಿಮ್ಗೆ ಎಷ್ಟು ವರ್ಷ ಬೇಕಾದ್ರೆ ಇಡ್ಬೋದು. ಹಾಗೆ ಕಂಪನಿ ಪ್ರಾಡಕ್ಟ್ ಅಲ್ವಾ. ಎಷ್ಟಿರುತ್ತೆ ಪ್ರೈಸ್? ನೋಡಿ, ಇದಕ್ಕೆ MRP ಬಂದು 550 ರುಪೀಸ್. ಸೊ ಕಂಪನಿ ಪ್ರೈಸ್ ಅಲ್ಲೇ ಸಿಗ್ತದೆ, ಇದು 500ಗೆ ಸಿಗ್ತದೆ ನಿಮಗೆ. ಮತ್ತೆ ಕ್ವಾಲಿಟಿ ವೈಸ್ ಒಳ್ಳೆ ಸೂಪರ್ ಇದೆ. ಬ್ರಾಸ್ ನೋಡಬಹುದು. ಒಳ್ಳೆ ಗಾರ್ಡನ್ಗೆಲ್ಲ ನೀರು ಬಿಡ್ಲಿಕ್ಕೆಲ್ಲ ಇದ್ರೆ ಒಳ್ಳೆ. ಇದರಲ್ಲಿ ಮಾಡೆಲ್ ನಂಬರ್ 2. ಸೊ ಮಾಡೆಲ್ ನಂಬರ್ 1 ಅಂತೇಳಿ ನಾನು ಹೇಳಿದಲ್ಲ, ಅಲ್ಯೂಮಿನಿಯಂ, ಅದು ಬೇಕಾಗ್ತದೆ. ಅದು ಸ್ವಲ್ಪ ಕಡಿಮೆ ಆಗ್ತದೆ ಮಾತ್ರ ರೇಟ್. ಮತ್ತೆ ಪ್ಲಾಸ್ಟಿಕ್ ಅಲ್ಲಿ ಸಹ ಬರ್ತದಲ್ಲ. ನಾವು ಇದನ್ನು ಯೂಸ್ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ಈಗ ರೋಸ್ ಪ್ಲಾಂಟ್ಸ್ ಎಲ್ಲ ಇರ್ಬೋದು, ಯಾವ್ದು ರೋಸ್ ಇದೆ, ಈಗ ನೀವು ಪ್ರೆಷರ್ ಅಲ್ಲಿ ಪಂಪ್ ಅಲ್ಲಿ ನೀರು ಹಾಕಿದ್ರೆ ರೋಸ್ ಇದೆಲ್ಲ ಹೂ ಎಲ್ಲ ಉದುರಿ ಹೋಗ್ತದೆ. ಇದು ಆದ್ರೆ ಕರೆಕ್ಟ್ ಬೀಳುತ್ತೆ. ಇದರಲ್ಲಿ ಪ್ಲಾಂಟ್ಸ್ ಡ್ಯಾಮೇಜ್ ಆಗೋದು ತುಂಬಾ ಕಡಿಮೆ. ಮಣ್ಣೆಲ್ಲ ಆಚೆ ಬೀಳುದಿಲ್ಲ, ಮಣ್ಣು ಹೊರಗಡೆ ಬೀಳುದಿಲ್ಲ. ಪಾಟಿದು ಅಥವಾ ನೆಲದಲ್ಲಿ ನೆಟ್ಟರೆ ಸಹ ಮಣ್ಣು ನಿಮ್ಗೆ ಹೊರಗಡೆ ಬೀಳುದಿಲ್ಲ, ಪ್ಲಾಂಟಿಗೆ ಪೆಟ್ಟಾಗುದಿಲ್ಲ. ಪ್ಲಾಂಟ್ಸ್ ಯಾವಾಗಲೂ ಹೆಲ್ದಿ ಆಗಿರ್ತದೆ. ಒಳ್ಳೇದು. ನನಗೊಂದು ಬೇಕಾಗ್ಬೋದು ಹೌದು, ಗಾರ್ಡನ್ಗೆ ನೀರು ಹಾಕ್ಲಿಕ್ಕೆ.